ಅಧ್ಯಾಯ 4 ಶ್ಲೋಕ 3. ಸಯೇವಾಯಂ ಮಯಾ ತೇದ್ಯ ಸಯೇವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ. ಯೋಗ ಪದದ ಜೊತೆ ವಿಸರ್ಗ ಸೇರಿ ಯೋಗ ಅಂತ ಹೇಳ್ತೇವೆ. ಆದರೆ ಶ್ಲೋಕ ಚಾಂಟ್ ಮಾಡುವಾಗ ವಿಸರ್ಗ ಆದ ನಂತರ ಪ ಅಕ್ಷರ ಬಂದರೆ ಫಕಾರವನ್ನು ಹೇಳ್ತೇವೆ. ಯೋಗ ಪ್ರೋಕ್ತಃ, ಇಲ್ಲಿ ವಿಸರ್ಗ ಆದ ನಂತರ ಪ್ರೋಕ್ತಃ ಬಂದಿರೋದ್ರಿಂದ ಅದಕ್ಕೆ ಯೋಗಫ್ ಅಂತ ಹೇಳಬೇಕು. ಹಾಗೇನೆ ಪ್ರೋಕ್ತಃ ಪುರಾತನಃ ಇದೆ, ಯೋಗಫ್ ಪ್ರೋಕ್ತಃ ಪುರಾತನಃ ಅಂತ ಹೇಳ್ತೇವೆ. ಭಕ್ತೋಸಿ ಮೇ ಸಖಾ ಚೇತಿ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ ರಹಸ್ಯಂ ಹೇತದುತ್ತಮಂ. ಹೇಳಿಕೊಡುವುದನ್ನು ಅನುಸರಿಸಿ ಸಯೇವಾಯಂ ಮಯಾ ತೇದ್ಯ ಸಯೇವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ ರಹಸ್ಯಂ ಹೇತದುತ್ತಮಂ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಸಯೇವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ನೀನು ನನ್ನ ಭಕ್ತನು, ನನ್ನ ಗೆಳೆಯನೂ ಆದ ಕಾರಣ ಆ ಪುರಾತನ ಯೋಗವನ್ನೇ ನಾನು ಇಂದು ನಿನಗೆ ಹೇಳುತ್ತೇನೆ. ಇದು ಪರಮ ರಹಸ್ಯವಾದುದು. ಶ್ರೀಕೃಷ್ಣ ಸರಳವಾಗಿ ನೇರವಾದ ಹೇಳಿಕೆಯನ್ನೀಯುತ್ತಾ ಕರ್ಮಯೋಗವು ಪುರಾತನವಾದುದು ಅಂತ ಒತ್ತಿ ಹೇಳ್ತಿದ್ದಾನೆ. ಸಯೇವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ. ಸಹ ಏವ ಅಂದ್ರೆ ಅದೇ ಖಂಡಿತವಾಗಿಯೂ, ಅಯಂ ಇದು, ಪುರಾತನಃ ಅಂದ್ರೆ ಬಹು ಪ್ರಾಚೀನವಾದ, ಯೋಗ ಯೋಗ ವಿಜ್ಞಾನವು, ಅದ್ಯ ಅಂದ್ರೆ ಈಗ, ತೇ ನಿನಗೆ, ಪ್ರೋಕ್ತಃ ಅಂದ್ರೆ ವರ್ಣಿಸಿದ್ದೇನೆ. ಅದೇ ಪುರಾತನವಾದ ಯೋಗವನ್ನೇ ನಾನು ನಿನಗೆ ಹೇಳುತ್ತಿದ್ದೇನೆ. ಶ್ರೀಕೃಷ್ಣ ಈ ಪುರಾತನವಾದ ಯೋಗವನ್ನೇ ನಿನಗೆ ಪುನಃ ಹೇಳಿದೆ ಅಂತ ಹೇಳ್ತಿದ್ದಾನೆ. ಅಂದರೆ ಇದೇನು ಈಗ ತಾನೇ ಕಂಡು ಹಿಡಿದಿರುವುದಲ್ಲ, ಬಹಳ ಪುರಾತನವಾದುದು. ಅನಾಸಕ್ತ ಕರ್ಮದ ಮೂಲಕ ಭಗವಂತನಲ್ಲಿ ಒಂದಾಗುವ ಪಥ ಬಹಳ ಪುರಾತನವಾದುದು. ಹಿಂದೆ ಎಷ್ಟೋ ಜನ ಈ ಮಾರ್ಗದಲ್ಲಿ ನಡೆದು ಉದ್ಧಾರವಾಗಿರುವರು ಮತ್ತು ಇದರಿಂದ ಜಗತ್ತಿಗೆ ಕಲ್ಯಾಣವೂ ಆಗಿರುವುದು. ಕೆಲವು ವೇಳೆ ಸರಿಯಾಗಿ ಅನುಷ್ಠಾನ ಮಾಡುವವರಿಲ್ಲದೆ ಆ ಜ್ಞಾನ ಪ್ರಪಂಚಕ್ಕೆ ನಷ್ಟವಾಗಿ ಹೋಗುವುದು. ಆಗ ಪುನಃ ಅದನ್ನು ಬಳಸುವುದು ಹೇಗೆ ಅನ್ನೋದನ್ನ ಮತ್ತೊಮ್ಮೆ ಜನರಿಗೆ ತಮ್ಮ ಸಾಧನೆ ಮತ್ತು ಪ್ರಯೋಗದ ಮೂಲಕ ತೋರಿದಾಗ ಮಾತ್ರ ಅದು ಜನರಿಗೆ ಅರ್ಥವಾಗುತ್ತೆ. ಇದನ್ನೇ ಇಲ್ಲಿ ಶ್ರೀಕೃಷ್ಣ ಮಾಡ್ತಾ ಇರೋದು. ಸಂಪ್ರದಾಯ ಅಂದ್ರೆ ಶುಕಪಠಿತ ಅಲ್ಲ. ಹೇಳಿದ್ದೇ ಹೇಳೋದು, ಮಾಡಿದ್ದೇ ಮಾಡುತ್ತಿರುವುದು ಪ್ರಗತಿ ಅಲ್ಲ.
ನಿಜವಾದ ಪ್ರಗತಿಯಲ್ಲಿ ಸಮಾಜ ಜೀವನದ ಹಳೆಯ ಅಂಶಗಳು ಹೊಸ ಅಂಶಗಳು ಒಂದುಗೂಡಿ ಬೆರೆತಿರುತ್ತವೆ. ಹಳೆಯ ಬುಡ ಬೇರು ಹೊಸ ಕೊಂಬೆ ಚಿಗುರು ಅರಳಿ ಮರದಲ್ಲಿ ಇರುವಂತೆ ಹೊಸದು ಬೇರೆಯದಾದರೂ ಹಳೆಯದನ್ನ ಹೊಂದಿಕೊಂಡು ಬೆಳೆಯುತ್ತೆ. ಮನುಷ್ಯ ಚರಿತ್ರೆಯಲ್ಲಿಯೂ ಹಾಗೆಯೇ ಒಂದು ಸೋಪಾನ ಕ್ರಮ ಉಂಟು. ನವೀನ ಕಾಲದಲ್ಲಿ ಬಂದದ್ದಕ್ಕೆ ಪೂರ್ವ ಕಾಲದ್ದು ಆಧಾರಪ್ರಾಯವಾಗಿರಬೇಕು. ಆಗಲೇ ನಾವೀನ್ಯಕ್ಕೆ ಬಲ ಬರೋದು, ಪ್ರಾಮಾಣ್ಯ ಬರೋದು. ಅಂಥ ಪೂರ್ವಾಪರಗಳ ಅನುಸ್ಯೂತತೆಯೇ ಸಮಾಜ ಜೀವಿತದಲ್ಲಿ ಆರೋಗ್ಯದ ಲಕ್ಷಣ. ಶ್ರೀಕೃಷ್ಣ ಅಂಥ ಅನುಸ್ಯೂತತೆ ತನ್ನ ಉಪದೇಶದಲ್ಲುಂಟು. ಆದ್ದರಿಂದ ಅದು ಅನುಸರಣೀಯವಾದದ್ದು, ಅದು ಬಹುಕಾಲದ ಬಹುಜನದ ಮನಸ್ಸಿಗೆ ಒಪ್ಪಿತವಾದದ್ದು, ಆದ್ದರಿಂದ ಅದು ಪ್ರಮಾಣಭೂತವಾದದ್ದು ಅಂತ ಅರ್ಜುನನಿಗೆ ತೋರಿಸಿದ. ಈ ಉಪದೇಶ ಸಾರ್ವಕಾಲಿಕವಾದದ್ದು. ಹಾಗಾಗಿಯೇ ದೊಡ್ಡ ಮೇಧಾವಿಗಳಾದವರು ಜನರಿಗೆ ಯಾವುದಾದರೂ ಒಂದು ಹೊಸ ವಿಷಯವನ್ನ ಸಾರುವಾಗ, ನಾನು ಹೇಳೋದ್ರಲ್ಲಿ ಯಾವುದೂ ಹೊಸದಿಲ್ಲ, ಆಗಲೇ ಇದೆಲ್ಲ ಹಿಂದೆ ವೇದದಲ್ಲಿದೆ, ಉಪನಿಷತ್ತಿನಲ್ಲಿದೆ, ಹಿಂದೆ ಜೀವನದಲ್ಲಿ ಇದನ್ನ ಬಳಸ್ತಾ ಇದ್ರು ಅಂತ ಹೇಳೋದು. ಆಗ ಜನರು ಧೈರ್ಯದಿಂದ ಇದನ್ನ ಸ್ವೀಕರಿಸೋದಿಕ್ಕೆ ಮುಂದೆ ಬರ್ತಾರೆ. ಆದ ಕಾರಣವೇ ಶ್ರೀಕೃಷ್ಣ ಕೂಡ ಇದನ್ನು ಬಹಳ ಪುರಾತನವಾದ ಧರ್ಮ ಅಂತ ಸಾರೋದು. ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಹಿ ಅಂದರೆ ಖಂಡಿತವಾಗಿಯೂ, ಮೇ ನನ್ನ, ಭಕ್ತಃ ಭಕ್ತನು, ಚ ಅಂದರೆ ಮತ್ತು, ಸಖಾ ಸ್ನೇಹಿತನು, ಅಸಿ ಅಂದರೆ ಆಗಿದ್ದೀಯೇ, ಇತಿ ಅಂದರೆ ಆದ್ದರಿಂದ, ಏತತ್ ಇದನ್ನು, ಉತ್ತಮಂ ಅಂದರೆ ದಿವ್ಯವಾದುದನ್ನು, ರಹಸ್ಯಂ ಅಂದರೆ ರಹಸ್ಯವಾದುದನ್ನು. ನೀನು ನನಗೆ ಭಕ್ತನು ಮತ್ತು ಸ್ನೇಹಿತನೂ ಆಗಿರುವುದರಿಂದ ಆ ಪುರಾತನವಾದ ಯೋಗವನ್ನೇ ನಿನಗೆ ಹೇಳಿದೆ, ಏಕೆಂದರೆ ಇದು ಉತ್ತಮವಾದ ರಹಸ್ಯ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋದಿಕ್ಕೆ ಕಾರಣವನ್ನ ಕೊಡ್ತಾ ಇದ್ದಾನೆ. ಅವನು ಭಕ್ತನಾಗಿದ್ದಾನೆ ಮತ್ತು ಸ್ನೇಹಿತನಾಗಿದ್ದಾನೆ, ಇದೇ ಆ ಕಾರಣ. ಶಿಷ್ಯರೊಡನೆ ವಾತ್ಸಲ್ಯ ಭಾವ ಹೊಂದಿದ್ರೆ ಮಾತ್ರ ಗುರುವು ಸಮರ್ಥನಾಗಿ ಉಪದೇಶಿಸಬಹುದು. ತನ್ನ ಸ್ನೇಹಿತನಾದ ಅರ್ಜುನನು ತನ್ನಲ್ಲಿ ಪೂರ್ಣವಾದ ಭಕ್ತಿಯುಳ್ಳವನು ಮತ್ತು ತಾನು ಸೂಚಿಸಿದ ಮಾರ್ಗವನ್ನು ಖಂಡಿತ ಅನುಸರಿಸುವನು ಅಂತ ಕೃಷ್ಣ ಕಂಡುಕೊಂಡಿದ್ದಾನೆ. ಗುರು ಶಿಷ್ಯರ ಸಂಬಂಧವು ಕೇವಲ ವ್ಯಾಪಾರ ಮನೋಭಾವದ್ದಾದರೆ ಅದು ಸಫಲವಾಗದು. ಒಲವು, ಕರುಣೆ, ಸ್ನೇಹ ಭಾವ ಹಾಗೂ ಪರಸ್ಪರ ತಿಳುವಳಿಕೆಯ ವಾತಾವರಣವಿದ್ರೆ ಮಾತ್ರ ಜ್ಞಾನೋಪದೇಶ ಸಾಧ್ಯ. ಜ್ಞಾನವನ್ನ ಉಪದೇಶಿಸಬೇಕಾದರೆ ಶಿಷ್ಯನಲ್ಲಿ ಈ ಗುಣಗಳು ಅಗತ್ಯ ಎನ್ನುವುದನ್ನ ಮನಗಂಡ ಕೃಷ್ಣ ಅರ್ಜುನನಲ್ಲಿ ಇವೆಲ್ಲವೂ ಸಂಪೂರ್ಣವಾಗಿ ಇರೋದನ್ನ ನೋಡಿನೇ ಕೃಷ್ಣ ತನ್ನ ಉಪದೇಶವನ್ನ ಆರಂಭಿಸಿದ್ದು. ವ್ಯಕ್ತಿ ಎಷ್ಟೇ ಬುದ್ಧಿವಂತನಾದರೂ ಗುರುವಿನ ಉಪದೇಶವಿಲ್ಲದೆ ತನ್ನಲ್ಲಿರುವ ಆತ್ಮನನ್ನು ಅರಿಯಲಾರ. ಮನುಷ್ಯನಲ್ಲಿರುವ ವಿವೇಚನಾಶಕ್ತಿಯಾದ ಬುದ್ಧಿಗೂ ಅತೀತನಾದ ಆತ್ಮನು ನಿತ್ಯನು, ನಿರಾಕಾರನು, ನಿರ್ವಿಕಲ್ಪನು, ಬುದ್ಧಿಯನ್ನೇ ಬೆಳಗುವವನು, ಬುದ್ಧಿ ಸಾಕ್ಷಿಯು. ಆದ್ದರಿಂದಲೇ ಈ ಜ್ಞಾನವನ್ನ ಇಲ್ಲಿ ಪರಮರಹಸ್ಯ ಅಂತ ಕರೆದಿರೋದು. ನಮ್ಮಲ್ಲಿ ಅನೇಕ ವೇಳೆ ರಹಸ್ಯ ಅನ್ನೋದಕ್ಕೆ ಬೇರೆ ಅರ್ಥ ಬಂದಿದೆ. ರಹಸ್ಯ ಅಂದರೆ ಅದನ್ನ ಬೇರೆ ಯಾರಿಗೂ ಹೇಳ್ಕೂಡ್ದು, ಹೇಳಿದರೆ ಅದರ ಪ್ರಯೋಜನವೆಲ್ಲ ನಾಶವಾಗುತ್ತೆ ಅನ್ನೋ ತಪ್ಪು ಅರ್ಥ ಬಂದಿದೆ. ಆದರೆ ಈ ಧ್ವನಿ ಅದಲ್ಲ. ಇದು ಬಹಳ ಪವಿತ್ರವಾಗಿರೋದನ್ನ ನಾವು ಎಲ್ಲರೆದುರಿಗೂ ಯಾವಾಗ ಅಂದ್ರೆ ಆಗ ತೋರಿಸೋದಿಲ್ಲ. ಯಾರು ನಿಜವಾಗಿ ಇದನ್ನ ಅರ್ಥ ಮಾಡಿಕೊಂಡು ಪ್ರಯೋಜನ ಪಡೆಯಬಲ್ಲರೋ, ಅದಕ್ಕಾಗಿ ತೊಂದರೆ ತೆಗೆದುಕೊಳ್ಳಲು ಸಿದ್ಧರಾಗಿರುವರೋ ಅವರಿಗೆ ಮಾತ್ರ ಇದನ್ನ ಹೇಳಬೇಕು. ಇದನ್ನ ಹೀಗೆ ಹೇಳ್ತಾರೆ: ಇದು
ನಮ್ಮ ದೇವರ ಮನೆಯಲ್ಲಿ ಪೂಜೆ ಮಾಡುವ ದೇವರಂತೆ ಡ್ರಾಯಿಂಗ್ ರೂಮಿನಲ್ಲಿ ಎಲ್ಲರ ಕಣ್ಣಿಗೆ ಬೀಳುವಂತಹ ಗೋಡೆಗೆ ತಗುಲು ಹಾಕಿರುವ ಪಟಗಳಂತೆ ಅಲ್ಲ. ಈ ಉತ್ತಮಂ ರಹಸ್ಯಂ ಮಾನವರನ್ನ ಸೃಷ್ಟಿಯ ಅವಸ್ಥೆಯಿಂದ ಸ್ವಾತಂತ್ರ್ಯದ ಮುಕ್ತಿಯ ಅವಸ್ಥೆಗೆ ಎತ್ತಬಲ್ಲ ಗಹನವಾದ ಸತ್ಯ. ಪೂರ್ವದಲ್ಲಿ ನಾನು ಇದನ್ನ ವಿವಸ್ವಂತನಿಗೆ ಹೇಳ್ದೆ, ಈಗ ನಾನು ನಿನಗೆ ಹೇಳ್ತಿದ್ದೇನೆ ಓ ಅರ್ಜುನ ಅಂತಾನೆ ಪರಮಾತ್ಮ.